ಹಾಯ್ ಎವ್ರಿವಾನ್, ಇವತ್ತಿನ ಟಾಪಿಕ್ ಬಂದು ಬೀಯಿಂಗ್ ವರ್ಸಸ್ ಬೀಯಿಂಗ್. ನಾನು ತುಂಬ ಜನ ನೀವು ಕಮೆಂಟ್ ಮಾಡೋದನ್ನು ನೋಡಿದ್ದೀನಿ. ತುಂಬ ಜನಕ್ಕೆ ಈ ಟಾಪಿಕ್ ಮೇಲೆ ಕನ್ಫ್ಯೂಷನ್ ಇದೆ. ಸೊ ಅದಕ್ಕಾಗಿ ಇವತ್ತು ಆ ಟಾಪಿಕ್ ಬಗ್ಗೆ ಮಾತಾಡೋಣ. ಫಸ್ಟ್ ಬೀನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ಒಂದು ಸೆಂಟೆನ್ಸ್ನಲ್ಲಿ ಹ್ಯಾಸ್, ಹ್ಯಾವ್ ಮತ್ತು ಆ್ಯಡ್ ಬಂದಾಗ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ಈ ಹ್ಯಾಸ್ ಬೀನ್ ಸಿಕ್, ಐ ಹ್ಯಾವ್ ಬೀನ್ ರೀಡಿಂಗ್ ದಿಸ್ ಮ್ಯಾಗಝೀನ್, ಶಿ ಹ್ಯಾಡ್ ಬೀನ್ ಲಿವಿಂಗ್ ಇನ್ ಮಣಿಪಾಲ್ ಫಾರ್ ಅ ಲಾಂಗ್ ಟೈಮ್ ಅಂತ ಹೇಳಬೇಕು. ಇಲ್ಲಿ ಬೀಯಿಂಗ್ ಅಂತ ಯೂಸ್ ಮಾಡಿದ್ರೆ ತಪ್ಪಾಗಿ ಸೌಂಡ್ ಆಗುತ್ತೆ. ಈಗ ಬೀಯಿಂಗ್ ಬಗ್ಗೆ ಹೇಳ್ತೀನಿ. ಒಂದು ಸೆಂಟೆನ್ಸ್ನಲ್ಲಿ ಇಸ್, ಆಮ್, ಆರ್, ವರ್, ವಾಸ್ ಬಂದರೆ ನಾವು ಬೀಯಿಂಗ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್: ದ ಫುಡ್ ಇಸ್ ಬೀಯಿಂಗ್ ಕುಕ್ಡ್, ಐ ಆಮ್ ಬೀಯಿಂಗ್ ಆನೆಸ್ಟ್, lasers are being used to treat skin cancer, we were being followed by someone, Kevin was being selfish. ಇಲ್ಲಿ ನಾವು ಬೀನ್ ಅಂತ ಯೂಸ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ಬೀನ್ ಮತ್ತು ಬೀಯಿಂಗ್ನ ಕಂಪ್ಯಾರಿಸನ್ ಚಾರ್ಟ್ನ ನೋಡೋಣ. ಬೀನ್ನ ನಾವು ಒಂದು ವರ್ಬ್ ಆಗಿ ಯೂಸ್ ಮಾಡ್ಬೋದು, ಆದರೆ ಬೀಯಿಂಗ್ನ ನಾವು ವರ್ಬ್, ನೌನ್ ಮತ್ತು ಜರ್ನ್ಸ್ ಆಗಿ ಯೂಸ್ ಮಾಡ್ತೀವಿ. ಅದೇ ರೀತಿ ಬೀನ್ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಟು ಬಿ, ಅದೇ ಬೀಯಿಂಗ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ಟು ಬಿ ಆಗುತ್ತೆ. ಹಾಗೆ ನಾವು ಬೀನ್ ಯೂಸ್ ಮಾಡಬೇಕಾದ್ರೆ ಪ್ರಿಪೋಸಿಷನ್ನ ಯೂಸ್ ಮಾಡಲ್ಲ, ಆದರೆ ಬೀಯಿಂಗ್ನ ಯೂಸ್ ಮಾಡಬೇಕಾದ್ರೆ ಪ್ರಿಪೋಸಿಷನ್ನ ಯೂಸ್ ಮಾಡ್ತೀವಿ. ನಾವು ಆಲ್ರೆಡಿ ಪ್ರಿಪೋಸಿಷನ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ನಾನು ನಿಮಗೆ ಬೀನ್ ಮತ್ತು ಬೀಯಿಂಗ್ನ ಇಲ್ಲಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಸೊ ಇವಾಗ ನಿಮಗೊಂದು ಸ್ಮಾಲ್ ಕ್ವಿಜ್ ಇದೆ, ಅದನ್ನು ನೀವು ಆನ್ಸರ್ ಮಾಡಿ. ಶಿಲ್ಪಾ ಹ್ಯಾಸ್ ಮೈ ರೂಮ್ಮೇಟ್ ಫಾರ್ ಇಯರ್ಸ್, ಶಿ ಈಸ್ ಕೈಂಡ್, ಐ ಹ್ಯಾವ್ ಟು ಮುಂಬೈ ಅ ಫ್ಯೂ ಟೈಮ್ಸ್, his lack of communication skills kept him from promoted. ಇಲ್ಲಿ ಯಾವುದು ಬೀನ್ ಬರುತ್ತಾ ಬೀಯಿಂಗ್ ಬರುತ್ತಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.